ಓಂ ಶ್ರೀ ಗುರುಭ್ಯೋ ನಮಃ. ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷರಿಗೆ ನನ್ನ ಸವಿನಯ ನಮಸ್ಕಾರಗಳು. ಆತ್ಮೀಯರೇ, ಈ ದಿನದ ಪಂಚಾಂಗ ವಿಶೇಷ. ಇದು ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣಾಯಣ ಶರದೃತುವಿನ ಆಶ್ವಯುಜ ಬಹುಳ ನವಮಿ ಬುಧವಾರ. ಪಂಚ ಅಂಗಕ್ಕೆ ಬಂದಾಗ ವಾರ ಬಂದು ಬುಧವಾರ, ತಿಥಿ ಬಂದು ನವಮಿ, ಹಗಲು 2 ಗಂಟೆ 25 ನಿಮಿಷವರೆಗೂ ಇರ್ತದೆ. ಆದ್ಮೇಲೆ ನಕ್ಷತ್ರ ಬಂದು ಪುಷ್ಯಮಿ ನಕ್ಷತ್ರ, ಹಗಲು 4 ಗಂಟೆ 34 ನಿಮಿಷವರೆಗೂ ಇರ್ತದೆ. ಅದೇ ರೀತಿಯಾಗಿ ಯೋಗ ಅಂತಕ್ಕಂಥದ್ದು ಸಿದ್ಧ, ಕರ್ಣ ಅಂತಕ್ಕಂಥದ್ದು ಗರಜೆ ಆಗಿರ್ತದೆ. ಇದು ಈ ದಿನದ ಪಂಚಾಂಗ. ತದನಂತರ ದ್ವಾದಶ ರಾಶಿಗಳ ಗೋಚಾರ ಫಲಕ್ಕೆ ಬಂದಾಗ ಮೇಷರಾಶಿಯವರಿಗೆ ಆದಾಯದಲ್ಲಿ ಹೆಚ್ಚಳ, ಬಂಧು ಮಿತ್ರರ ಸಹಕಾರ, ವ್ಯವಹಾರಗಳಲ್ಲಿ ಹಿನ್ನಡೆ, ಗೃಹದಲ್ಲಿ ಕಲಹದ ವಾತಾವರಣ. ಈ ಸರ್ಕಾರಿ ನೌಕರಿರ್ತಾರೆ ಅವ್ರಿಗೆ ಶುಭಕರವಾದ ದಿನ ಆಗಿರ್ತದೆ. ಈ ಜವಳಿ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಬಹಳ ಆದಾಯಕರವಾದ ದಿನ ಆಗಿರ್ತದೆ. ನೀವು ಲಕ್ಷ್ಮೀನಾರಾಯಣನ ಸ್ಮರಣೆ ಮಾಡಿ. 8 ಅದೃಷ್ಟ ಸಂಖ್ಯೆ ದಕ್ಷಿಣ, ಅದೃಷ್ಟ ದಿಕ್ಕು ಹಸಿರು ಬಣ್ಣ, ಅದೃಷ್ಟದ ಬಣ್ಣ ಆಗಿರುತ್ತೆ. ಆದ್ಮೇಲೆ ಮೇಷರಾಶಿಯಿಂದ ವೃಷಭ ರಾಶಿಗೆ ಬಂದಾಗ ನೋಡಿ, ವೃಷಭ ರಾಶಿಯವರಿಗೆ ಆದಾಯಕ್ಕೆ ತಕ್ಕಂತೆ ಖರ್ಚುಗಳು 10 ರೂಪಾಯಿ ಬರ್ತದೆ, 10 ರೂಪಾಯಿ ಖರ್ಚಾಗ್ತದೆ. ವೃಥಾ ತಿರುಗಾಟ ಹಾಗೂ ಬಂಧುವರ್ಗದವರಿಂದ ಸಹಾಯಗಳು. ವಿದ್ಯಾರ್ಥಿಗಳಿಗೆ ಶುಭ ದಿನ. ಈ ತರಕಾರಿ ಬೆಳೆಗಾರರು ಇರ್ತಾರೆ ನೋಡಿ, ಅವರಿಗೆ ಈ ದಿನ ಸ್ವಲ್ಪ ವ್ಯಾಪಾರದಲ್ಲಿ ಉತ್ತಮಿಕೆ ಕಾಣ್ತದೆ ಹಾಗೂ ವ್ಯಾಪಾರೋತ್ಪನ್ನಗಳಿಗೆ ಒಳ್ಳೆ ಬೆಲೆ ಸಿಗ್ತದೆ. ಆದ್ಮೇಲೆ ಈ ದಿನ ನೀವು ಗುರುಗಳನ್ನು ಸ್ಮರಣೆ ಮಾಡಿ. ಯಾವುದೇ ಗುರು ಆಗ್ಬೋದು, ನೀವು ಓಡಾಡ್ತಾ ಇರ್ತಕ್ಕಂಥ ಸ್ಥಳದಲ್ಲಿ ಗುರುಗಳ ದೇವಸ್ಥಾನ ರಾಘವೇಂದ್ರರಾಗ್ಬೋದು, ಸತ್ಯಸಾಯಿಬ ಆಗ್ಬೋದು, ಶಿರಡಿ ಬಾಬಾ ಆಗ್ಬೋದು, ಕೈವಾರ ನಾರಾಯಣ ಸ್ವಾಮಿಗಳಾಗ್ಬೋದು. ಅದೇ ರೀತಿಯಲ್ಲಿ ಯಾವುದೇ ಒಂದು ಗುರು ದೇವಾಲಯ ಕಂಡ್ರೆ ಅಲ್ಲಿಗೋಗಿ ನಮಸ್ಕಾರ ಮಾಡಿ. 4 ಅದೃಷ್ಟ ಸಂಖ್ಯೆ ಉತ್ತರ, ಅದೃಷ್ಟ ದಿಕ್ಕು ಕಿತ್ತಳೆಯ ಬಣ್ಣ ನಿಮ್ಮ ಅದೃಷ್ಟದ ಬಣ್ಣ ಆಗಿರುತ್ತೆ. ಆದ್ಮೇಲೆ ವೃಷಭ ರಾಶಿಯಿಂದ ಮಿಥುನಕ್ಕೆ ಬಂದಾಗ ನೋಡಿ, ಮಿಥುನ ರಾಶಿಯವರಿಗೆ ತಲೆ ಮಿಶ್ರ ಫಲಗಳು. ಯತ್ನ ಕಾರ್ಯಗಳಲ್ಲಿ ಜಯ, ಹಣದ ಒಳಹರಿವಿನಲ್ಲಿ ಸ್ಥಿರತೆ ಹಾಗೂ ನೌಕರಿಗೆ ಅಧಿಕಾರಿಗಳಿಂದ ಸಹಾಯ. ಈ ಹೂವು ಮಾರ್ತಾರೆ ನೋಡಿ, ಈ ಹೂವಿನ ವ್ಯಾಪಾರಿಗಳಿಗೆ ಸ್ವಲ್ಪ ಹೆಚ್ಚು ರೀತಿ ವ್ಯಾಪಾರ ಇರ್ತದೆ. ಹಾಗೂ ಇವರು ಲಕ್ಷ್ಮೀ ಸಹಿತನಾಗಿರ್ತಕ್ಕಂಥ ನಾರಾಯಣನ ಧ್ಯಾನ ಮಾಡಬೇಕು. ಅದೃಷ್ಟ ಸಂಖ್ಯೆ 3, ಅದೃಷ್ಟ ದಿಕ್ಕು ದಕ್ಷಿಣ, ಕೆಂಪು ಅದೃಷ್ಟದ ಬಣ್ಣ ಆಗಿರುತ್ತೆ. ಆದ್ಮೇಲೆ ಮಿಥುನ ರಾಶಿ ಆದಮೇಲೆ ಕರ್ಕಾಟಕ ರಾಶಿಯವರಿಗೆ ನೋಡಿ, ಈ ಕರ್ಕಾಟಕ ರಾಶಿಯವರಿಗೆ ಈ ಗುರು ಶನಿ ಕುಜ ರಾಹು ಇವುಗಳ ಒಂದು ಚಲನೆಯಿಂದ ಹಾಗೂ ದಿನ ನಕ್ಷತ್ರ ಇವುಗಳ ಯೋಗ ಕರ್ಣ ಇವುಗಳೆಲ್ಲ ಒಂದು ಇದರಿಂದ ಇನ್ನು ಇವರಿಗೆ ಆದಾಯದಲ್ಲಿ ಸ್ವಲ್ಪ ಇಳಿಕೆ ಆಗ್ತದೆ. ಸರಿಯಾಗಿ ವ್ಯಾಪಾರಸ್ಥರಿಗೆ ವ್ಯಾಪಾರಗಳಾಗಲ್ಲ ಇವತ್ತು. ಆದರೂ ಸಹ ಲಾಭಾದಾಯ ಕಡಿಮೆ ಇರ್ತದೆ. ಅದಲ್ಲದೆ ಎಲ್ಲಿಗಾದ್ರೂ ಪ್ರಯಾಣ ಹೋಗೋದಕ್ಕೆ ಯತ್ನ ಮಾಡ್ತೀರಿ. ಇಷ್ಟ ಮಿತ್ರರಿಂದ ಸಹಾಯ ಹಸ್ತ ಬರ್ತದೆ. ಕೃಷಿಕರಿಗೆ ಕೆಲಸದ ಹೊರೆ, ಸಿಕ್ಕಾಪಟ್ಟೆ ಕೆಲಸ ಇರ್ತದೆ ಕೃಷಿಕರಿಗೆ ಇವತ್ತು. ವಿದ್ಯಾರ್ಥಿಗಳಿಗೆ ಎಲ್ಲ ರೀತಿಯ ಅನುಕೂಲಗಳು. ಅಲ್ಲದೆ ಈ ಕರ್ಕಾಟಕ ರಾಶಿಯಲ್ಲಿ ವ್ಯಾಪಾರಸ್ಥರು ಇರ್ತಾರೆ ನೋಡಿ, ಯಾವುದೇ ವ್ಯಾಪಾರ ಆಗಲಿ ಅವರಿಗೆಲ್ಲ ಶುಭದಾಯಕವಾಗಿರ್ತದೆ. ಗುರುವನ್ನು ಸ್ಮರಣೆ ಮಾಡಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಅಂಥೇಳಿ. 1 ಅದೃಷ್ಟ ಸಂಖ್ಯೆ ಪೂರ್ವ, ಅದೃಷ್ಟ ದಿಕ್ಕು ಬಿಳಿ, ಅದೃಷ್ಟ ಬಣ್ಣ ಆಗಿರುತ್ತೆ. ಆದ್ಮೇಲೆ ಕರ್ಕಾಟಕದಿಂದ ಸಿಂಹರಾಶಿಗೆ ಬಂದಾಗ ನೋಡಿ, ಈ ಸಿಂಹರಾಶಿಯಲ್ಲಿ ವ್ಯಾಪಾರ ಮಾಡತಕ್ಕಂಥವ್ರಿಗೆ ವ್ಯಾಪಾರದಲ್ಲಿ ಇಳಿಕೆ, ನೌಕರರಿಂದ ಮಂದಗತಿಯ ಕೆಲಸ. ನಿಮ್ಮೆಲ್ಲಾದ್ರೂ ಕೆಲಸಕ್ಕೆ ಇಟ್ಕೊಂಡಿದ್ರೆ ಇವಾಗ ಎತ್ಕೊಂಬಾರಾದ್ರೆ 1 ಗಂಟೆಗೆ ಎತ್ಕೊಂಡ್ಬರ್ತಾನೆ. ಯಾಕೆಂದರೆ ಎಲ್ಲ ನಿಧಾನ, ಮಂದಚೇಷ್ಟೆ ಆಗ್ತದೆ. ಇದರ ಬಗ್ಗೆ ಈ ಮಂದಚೇಷ್ಟೆ ಆದಾಗ ಕೆಲವು ಕಳಲೆ ಅಧಿಕಾರ ಮಾಡ್ತಾ ಇರ್ತಾರೆ, ಅವರಿಗೆಲ್ಲ ಬೇಸರ ಆಗ್ತಕ್ಕಂಥದ್ದು. ಮತ್ತು ಈ ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡ್ತಾರೆ ನೋಡಿ, ಅವ್ರಿಗೆ ಏನಂತ ಲಾಭದಾಯಕ ದಿನ ಅಲ್ಲ. ಕೇವಲ ಔಷಧಗಳು, ಕೆಮಿಕಲ್ಸನ್ನು ಮಾರ್ತಕ್ಕಂಥವ್ರಿಗೆ ಒಂದು ಅಲ್ಪ ಮಟ್ಟದ ಶುಭ ಇರ್ತದೆ. ಧರ್ಮಸ್ಥಳದ ಮಂಜುನಾಥನನ್ನು ಧ್ಯಾನ ಮಾಡಿ. 3 ಅದೃಷ್ಟ ಸಂಖ್ಯೆ ದಕ್ಷಿಣ, ಅದೃಷ್ಟ ದಿಕ್ಕು ಕೆಂಪು ಬಣ್ಣ ಅದೃಷ್ಟದ ಬಣ್ಣ ಆಗಿರುತ್ತದೆ. ಆದ್ಮೇಲೆ ಸಿಂಹರಾಶಿಯಿಂದ ಕನ್ಯಾ ರಾಶಿಗೆ ಬಂದಾಗ ಈ ಕನ್ಯಾ ರಾಶಿಯವರಿಗೆ ಇವತ್ತು ವ್ಯವಹಾರಗಳಲ್ಲಿ ಚೇತರಿಕೆ, ಮಿಶ್ರ ಫಲಗಳು, ದೂರದ ಬಂಧುಗಳೊಂದಿಗೆ ಮಾತುಕತೆ,
ಹಾಗೆ ಪ್ರಯಾಣ, ರೈತರು ಕೃಷಿ ಕಾರ್ಮಿಕರಿಗೆ ಈ ದಿನ ಶುಭವಾಗಿರ್ತಕ್ಕಂಥ ದಿನ. ತರಕಾರಿ ಬೆಳೆಗಾರರಿಗೆ ಒಳ್ಳೆಯ ಆದಾಯದ ದಿನ. ನೀವು ನೋಡಿ, ಗೋಗ್ರಹಣ ಮಾಡಿ, ಗೋಗಳಿಗೆ ಹಸುಗಳು ಇದ್ದರೆ ಅವುಗಳಿಗೊಂದು ಬಾಳೆಹಣ್ಣು, ಗ್ರಾಸ ಅಂತಾರೆ. ಗ್ರಾಸ ಅಂತಕ್ಕಂಥದ್ದೇ ಊಟ. ಗೋಗ್ರಾಸ ಅಂದರೆ ಒಂದು ಬೆಲ್ಲನೋ ಒಂದು ಬಾಳೆಹಣ್ಣು ಕೊಡಿ, ಅದರಿಂದ ನಿಮಗೆ ಗೋವಿನ ಆಶೀರ್ವಾದ ಸಿಗ್ತದೆ, ಕಾಮಧೇನುವಿನ ಆಶೀರ್ವಾದ ಸಿಗ್ತದೆ. 2 ಅದೃಷ್ಟ ಸಂಖ್ಯೆ ಪಶ್ಚಿಮ, ಅದೃಷ್ಟ ದಿಕ್ಕು ಕಪ್ಪು, ಅದೃಷ್ಟದ ಬಣ್ಣ ಆಗಿರ್ತದೆ. ಈ ತುಲಾರಾಶಿಯವರಿಗೆ ಆರೋಗ್ಯದಲ್ಲಿ ಏರಿಳಿಕೆ, ವೃಥಾ ತಿರುಗಾಟ, ಹಣದ ಕೊರತೆ, ಸ್ವಲ್ಪ ಹಣದ ಕೊರತೆ ಕಂಡು ಬರ್ತದೆ ಇವತ್ತಿನ ದಿನ. ಮತ್ತು ಅಷ್ಟೇನು ಶುಭವಲ್ಲದ ದಿನ. ನೋಡಿ, ಇವತ್ತು ನೀವು ಒಂದು ವಿಶೇಷವಾದ ಕೆಲಸ ಮಾಡಬೇಕು. ಈ ರಿಟೇಲ್ ಟ್ರೇಡರ್ಸ್ ಇರ್ತಾರೆ ನೋಡಿ, ಎಲ್ಲ ರೀತಿ ರಿಟೇಲ್ ಟ್ರೇಡರ್ಸು, ಮೆಕ್ಯಾನಿಕಲ್ ರಿಟೇಲ್ ಆಗ್ಬೋದು, ದಿನಬಳಕೆ ಹೊಸ, ಅವ್ರಿಗೆಲ್ಲ ಒಂದು ಉತ್ತಮವಾದ ವ್ಯಾಪಾರ ಆಗುತ್ತೆ. ನೀವೆಲ್ಲ ಇದು ವಿಶೇಷವಾದ ಒಂದು ಕೆಲಸ ಮಾಡಬೇಕು. ಇದು ನೋಡಿ, ಇರುವೆಗಳಿಗೆ ಸ್ವಲ್ಪ ಸಕ್ಕರೆನೋ ಅಕ್ಕಿ ಹಿಟ್ಟು ಹಾಕಬೇಕು. ಕರಿ ಇರುವೆಗಳಿಗೆ, ಕಚ್ಚತಕ್ಕಂಥ ಇರುವೆಗಳಿಗೆಲ್ಲ, ಕೆಂಪಿರುವೆಗಳಿಗೆಲ್ಲ, ಕರಿ ಇರುವೆಗಳಿಗೆ ಸೌಮ್ಯತೆ ಇರ್ತದೆ ಅವಳಿಗೆ. ಆ ಸೌಮ್ಯತ್ವ ನಿಮಗೆ ವರವಾಗ್ತದೆ. ಆದ್ದರಿಂದ ನೀವು ಕರಿ ಇರುವೆಗಳಿಗೆ ಸ್ವಲ್ಪ ಅಕ್ಕಿ ಹಿಟ್ಟಾಗಲಿ, ಸಕ್ಕರೆ ಆಗಲಿ, ಬೆಲ್ಲ ಆಗಲಿ ಹಾಕಿ. 6 ಅದೃಷ್ಟ ಸಂಖ್ಯೆ ಪಶ್ಚಿಮ ದಿಕ್ಕು, ಅದೃಷ್ಟ ದಿಕ್ಕು ನೇರಳೆಯ ಬಣ್ಣ, ಅದೃಷ್ಟದ ಬಣ್ಣ. ಅಲ್ಲಿಂದ ವೃಶ್ಚಿಕ ರಾಶಿಗೆ ಬಂದಾಗ ಉತ್ತಮ ಫಲಗಳು. ಗುರುವಿನ ಒಂದು ದಯದಿಂದ ಈ ದಿನ ಎಲ್ಲ ಮಾಡ್ತಕ್ಕಂಥ ಕೆಲಸಗಳೆಲ್ಲ ಲಾಭಾಂಶ ಸಿಗ್ತದೆ. ಮಕ್ಕಳಿಂದ ನಿಮ್ಗೆ ಒಳ್ಳೆ ಗೌರವ ಸಿಗ್ತದೆ, ಮಕ್ಕಳಿಂದ ನಿಮ್ಗೆ ಒಳ್ಳೆ ಹೆಸರು ಬರ್ತದೆ. ಈ ಸ್ಟೇಷನರೀಸು, ಬುಕ್ಸು, ಪೇಪರ್ಸು ಇವೆಲ್ಲ ಮಾಡ್ತಾರೆ ನೋಡಿ ಅಂಗಡಿಗಳವರು, ಅವರಿಗೆ ಸಾಮಾನ್ಯವಾದ ರೀತಿಯಲ್ಲಿ ವ್ಯಾಪಾರವಾಗ್ತದೆ. ಗುರುಗಳನ್ನು ಧ್ಯಾನಿಸಬೇಕು. 5 ಅದೃಷ್ಟ ಸಂಖ್ಯೆ ಪೂರ್ವ, ಅದೃಷ್ಟ ದಿಕ್ಕು ನೀಲಿಯ ಬಣ್ಣ, ಅದೃಷ್ಟದ ಬಣ್ಣ ಆತ್ಮೀಯರೇ. ಅದಾದ ನಂತರ ಬರ್ತಕ್ಕಂಥದ್ದು ಧನುಸ್ಸು ರಾಶಿ. ಈ ಧನುಸ್ಸು ರಾಶಿಯವ್ರಿಗೆ ಏನಪ್ಪ ಅಂದರೆ ಈ ದಿನ ಬಂಧು ಮಿತ್ರರಲ್ಲಿ ಉತ್ತಮ ಬಾಂಧವ್ಯ. ಎಲ್ಲೋ ಹೋಗ್ಬೇಕಾಗಿ ಬರ್ತದೆ, ಅಥವಾ ಬಂಧುಗಳೇ ನಿಮ್ಮ ಮನೆಗೆ ಬರಬೇಕಾಗ್ತದೆ, ಎಲ್ಲ ಭಾಳ ಸಂತೋಷ ಪಡ್ತೀರಿ. ಉದ್ಯೋಗಕ್ಕಾಗಿ ಪಯಣ, ನಿಮಗೋ ನಿಮ್ಮ ಮಕ್ಕಳಿಗೋ ನಿಮ್ಮ ಸ್ನೇಹಿತರು ಯಾರಿಗೋ ಉದ್ಯೋಗ ಕೊಡಿಸೋಕ್ಕೋಸ್ಕರ ಇವತ್ತು ಪ್ರಯಾಣ ಆಗ್ತದೆ. ಮಿತ್ರರಲ್ಲಿ ಉತ್ತಮ ಬಾಂಧವ್ಯ, ಮಿತ್ರರು ಸಹ ಇವತ್ತು ನಿಮಗೆ ಸಹಕರಿಸ್ತಾರೆ. ಈ ಉನ್ನತ ವ್ಯಾಸಂಗ ಮಾಡ್ತಾರೆ ನೋಡಿ, ಅವರಿಗೆ ಶುಭಕರವಾಗಿದ್ದ ದಿನ. ಈ ಸಿದ್ಧಪಡಿಸಿದ ವಸ್ತುಗಳು ಯಾವುದೇ ಆಗ್ಬೋದು. ಇವಾಗ ಕಾನ್ವೆಂಟ್ಸ್ಗೆ ಹೋದರೆ ಚಟ್ನಿ ಪುಡಿ, ಮೆಣಸಿನ ಪುಡಿ, ಸಾಂಬಾರು ಪುಡಿ ಇವೆಲ್ಲ ಸಿಗ್ತದೆ. ಅದೆಲ್ಲ ಸಿದ್ಧಪಡಿಸಿರ್ತಕ್ಕಂಥದ್ದು, ನಮ್ಮ ಮನೆಗೆ ತಂದು ಕುಟ್ಕೊಳ್ಳೋ ಕೆಲಸ ಇರೋದಿಲ್ಲ. ಚಕ್ಲಿಗಳು, ನಿಪ್ಪಟ್ಟಿಗೆ ಮಾಡ್ತಕ್ಕಂಥದ್ದು, ಗಾರ್ಮೆಂಟ್ಸು, ಅದು ಸಿದ್ಧಪಡಿಸ್ತಕ್ಕಂಥ ವಸ್ತುಗಳೇ. ಇಂತಹ ಸಿದ್ಧಪಡಿಸಿರ್ತಕ್ಕಂಥ ವಸ್ತುಗಳು ಮಾರ್ತಕ್ಕಂಥವ್ರಿಗೆ ಶುಭವಾದ ದಿನ ಆಗಿರುತ್ತೆ. ಆಂಜನೇಯನ ಸ್ಮರಣೆ ಮಾಡಿ. 4 ಅದೃಷ್ಟ ಸಂಖ್ಯೆ ಉತ್ತರ, ಅದೃಷ್ಟ ದಿಕ್ಕು ಕಿತ್ತಳೆಯ ಬಣ್ಣ, ಅದೃಷ್ಟದ ಬಣ್ಣ ಆಗಿರ್ತದೆ ಆತ್ಮೇಲೆ. ಅಲ್ಲಿಂದ ಮುಂದಕ್ಕೆ ಮಕರ ರಾಶಿಗೆ ಬಂದಾಗ ಇವರಿಗೆ ಕಾರ್ಯಜಯ, ಏನೋ ಮನಕ್ಲೇಶ ನಿವಾರಣೆ, ಏನೋ ಮನಸ್ಸಿನ ಕ್ಲೇಶ ಇರ್ತಕ್ಕಂಥ ನಿವಾರಣೆ ಆಗ್ತದೆ ಏನೋ. ಆದರೂ ಸಹ ನಿಮಗೆ ಬಂಡವಾಳದ ಕೊರತೆಯಿಂದ ವ್ಯಾಪಾರದಲ್ಲಿ ಅಲ್ಪ ಲಾಭ. ನಿಮಗೆ ಈ ದಿನ ಬಂಡವಾಳದಲ್ಲಿ ಕೊರತೆ ಆಗ್ತದೆ. ನೀವು ಗಣಪತಿಯನ್ನು ಧ್ಯಾನ ಮಾಡಿ. ಈ ಹೋಟೆಲ್ ವ್ಯಾಪಾರಿಗಳು, ಕಾಂಡಿಮೆಂಟ್ಸು, ಚಾಟ್ಸ್ ಮಾಡ್ತಾರಲ್ಲ, ಅವರಿಗೆಲ್ಲ ಉತ್ತಮವಾದ ದಿನ ಇರ್ತದೆ. 1 ಅದೃಷ್ಟ ಸಂಖ್ಯೆ ಪೂರ್ವ, ಅದೃಷ್ಟ ದಿಕ್ಕು ಬಿಳಿಯ ಬಣ್ಣ, ಅದೃಷ್ಟದ ಬಣ್ಣ. ನೀವು ಮಹಾಗಣಪತಿಯನ್ನು ಧ್ಯಾನಿಸಿ, ಈ ದಿನ ಸ್ವಲ್ಪ ನಿಮಗೆ ಒಳ್ಳೆಯದಾಗ್ತದೆ. ಅಲ್ಲಿಂದ ಮಕರ ರಾಶಿಯಿಂದ ಕುಂಭರಾಶಿಗೆ ಬಂದಾಗ ಇಲ್ಲಿ ಇವರಿಗೆ ಮನಸ್ಸಿಗೆ ನೆಮ್ಮದಿ, ವ್ಯಾಪಾರದಲ್ಲಿ ಪ್ರಗತಿ, ಏನೋ ಪ್ರಯಾಣದಿಂದ ಲಾಭ, ಗೃಹ ಸೌಖ್ಯ, ಮಕ್ಕಳಿಂದ ಶುಭ ಸುದ್ದಿ, ಎಲ್ಲ ಒಳ್ಳೆಯದೇ ಇದೆ ನಿಮಗೆ. ಕಾರ್ಮಿಕರಿಗೆ ಕಾರ್ಯದಲ್ಲಿ ಪ್ರಗತಿ. ನೋಡಿ, ಯಂತ್ರಾಗಾರಗಳು, ಲೇತ್ ಮಿಷಿನ್ಗಳು ಹಾಕ್ಕೊಂಡಿರ್ತಕ್ಕಂಥವ್ರು, ಈ ಎಣ್ಣೆ ಗಾಣದ ಮಿಷಿನ್ ಹಾಕ್ಕೊಂಡಿರ್ತಕ್ಕಂಥವ್ರು, ಅಕ್ಕಿ ಹಿಟ್ಟು ರಾಗಿ ಹಿಟ್ಟು ಮಿಷಿನ್ ಹಾಕ್ಕೊಂಡಿರ್ತಕ್ಕಂಥವ್ರು, ಯಂತ್ರಾಗಾರಗಳು ಇಟ್ಕೊಂಡಿರ್ತಕ್ಕಂಥವ್ರಿಗೆಲ್ಲ ಈ ದಿನ, ಈ ಫ್ಲೋರ್ ಮಿಲ್ಗಳವ್ರಿಗೆ, ಕೋನ್ ಮಿಲ್ಗಳವ್ರಿಗೆ, ಅವರಿಗೆಲ್ಲ ಶುಭಕರವಾದ ದಿನ ಆಗಿರ್ತದೆ ಏನೋ. ನೀವೇನಪ್ಪ ಅಂದರೆ ವಿಶೇಷ, ಯಾರಾದರೂ ಭಿಕ್ಷುಕರು ಕಾಣಿಸಿದ್ರೆ ಅವ್ರಿಗೆ ₹1 ₹2 ಅಥವಾ ಒಂದು ಏನೋ ಒಂದು ಹಣ್ಣು ಹಂಪಲ ದಾನ ಮಾಡಿ. ಅಂದರೆ ಭಿಕ್ಷುಕ ಅಂದರೆ ಅವನು ಯತಿಯಾಗಿರ್ತಾನೆ. ಯತಿ ಪೂಜೆ ಅಂದರೆ ನೀವು ಒಬ್ಬ ಭಿಕ್ಷುಕನಿಗೆ ಅವನಲ್ಲಿ ಯತಿಯನ್ನು ಕಾಣ್ಬಿಟ್ಟು ₹1 ದಾನ ಮಾಡಿ, ನಿಮಗೆ ಇನ್ನೂ ಬಹಳ ಒಳ್ಳೆಯದಾಗ್ತದೆ. 2 ಅದೃಷ್ಟ ಸಂಖ್ಯೆ ಪಶ್ಚಿಮ, ಅದೃಷ್ಟದ ದಿಕ್ಕು ಏನಪ್ಪ ಕಪ್ಪು ಬಣ್ಣ, ಅದೃಷ್ಟದ ಬಣ್ಣ ಆಗಿರುತ್ತೆ ಆತ್ಮೇಲೆ. ಅಲ್ಲಿಂದ ಮುಂದಕ್ಕೆ ಬಂದಾಗ ನಾವು ನೋಡಿ, ಈ ಮೀನ ರಾಶಿಯವ್ರಿಗೆ ಏನೋ ಈ ದಿನ ಯಾವುದೋ ಒಂದು ಅಪವಾದ ಬರ್ತದೆ ನಿಮ್ಮ ಮೇಲೆ, ಇಲ್ಲ ಸಲ್ಲದ ಒಂದು ವ್ಯವಹಾರ ಬರ್ತದೆ ನಿಮ್ಮ ಮೇಲೆ. ನೀವೇನಾದರೂ ವಾಗ್ವಾದ ಮಾಡಿಬಿಟ್ರಿ ಅಂದರೆ ಅಲ್ಲಿಂದ ಕೆಡಕಾಗ್ತದೆ. ಆದ್ದರಿಂದ ನೀವು ಇವತ್ತು ವಾಗ್ವಾದ ಮಾಡೋದನ್ನು ಕಡಿಮೆ ಮಾಡಿ. ಕೆಲಸಗಳೆಲ್ಲ ನಿಧಾನ ಆಗ್ತದೆ ಇವತ್ತು.
ಎಲ್ಲ ರೀತಿಯ ನೌಕರರಿಗೆ ಶುಭ. ಅಂದರೆ ನೌಕರಿ ಮಾಡ್ತಕ್ಕಂಥವ್ರಿಗೆ, ಸರ್ಕಾರಿ ನೌಕರಾಗ್ಬೋದು, ಅರೆಸರ್ಕಾರನಾಗ್ಬೋದು, ಗುತ್ತಿಗೆ ನೌಕರಾಗ್ಬೋದು, ದಿನಗೂಲಿ ನೌಕರಾಗಿರ್ಬೋದು, ಅವ್ರಿಗೆಲ್ಲ ಒಳ್ಳೆಯ ದಿನವೇ ಆಗಿರ್ತದೆ. ಈ ಮೀನರಾಶಿಲಿರ್ತಕ್ಕಂಥವ್ರಿಗೆ ಈ ದಿನ ವೈದ್ಯರಿಗೆ, ಔಷಧ ವ್ಯಾಪಾರಿಗಳಿಗೆ ಶುಭಕರವಾಗಿರ್ತದೆ. ನೀವು ಶಿವನಾಮ ಸ್ಮರಣೆ ಮಾಡಿ. 8 ಅದೃಷ್ಟ ಸಂಖ್ಯೆ ದಕ್ಷಿಣ, ಅದೃಷ್ಟ ದಿಕ್ಕು ಹಸಿರು, ಅದೃಷ್ಟ ಬಣ್ಣ. ಆತ್ಮೀಯರೇ, ಇದು ಈ ದಿನದ 12 ರಾಶಿಗಳ ಗೋಚಾರ ಫಲ ಆಗಿರ್ತದೆ. ಆತ್ಮೀಯರೇ, ನಮ್ಮ ಕಾರ್ಯಕ್ರಮ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಅದೇ ರೀತಿಯಲ್ಲಿ ಈ ವಿಷಯಗಳನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒಂದು ಸಮಯ ತಾವೆಲ್ಲ ಸಬ್ಸ್ಕ್ರೈಬ್ ಮಾಡಿದರೆ ನಿಮ್ಮ ಸ್ನೇಹಿತರಿಂದಲೂ ಸಹ ನಮ್ಮ ಸಂಸ್ಥೆಗೆ ಸಬ್ಸ್ಕ್ರಿಪ್ಷನ್ ಕೊಡಿಸಿ. ನಿಮಗೆಲ್ಲರಿಗೂ ವಂದನೆಗಳು. ಓಂ ಶ್ರೀ ಸಾಯಿರಾಮ್.